ಸರ್ ತಗೊಳ್ಳಿ. ಎಷ್ಟು ಬೇಕು ಅಂದರೆ? 4 ಲಕ್ಷ ಸರ್. ಸರಿ ರೀ. ಸಾಲ ಅಂತ 4 ಲಕ್ಷ ಕೊಡೋಕ್ಕಾಗಲ್ಲ, ಒಂದು 2.5 ಲಕ್ಷ ಕೊಡ್ಬೋದು. ಇಲ್ಲ ಸರ್. ಸರ್ ನನಗೆ 4 ಲಕ್ಷನೇ ಬೇಕು. ಮಾರಿದ್ರೆ ಕೊಡ್ಬೋದು ರೀ. ಹಾಂ, ಮಾರಬೇಕಾ? ಇಲ್ಲ ಅಂದ್ರೆ ಅಷ್ಟೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ. ಅಲ್ಲ ಸರ್, ನನ್ನ 5 ಡಿಗ್ರಿ ತೊಗೊಂಡಿದ್ದೀನಿ ಸರ್. ಅದಕ್ಕಾದರೂ ಅದಕ್ಕೂ ಇದಕ್ಕೆ ಏನ್ರಿ ಸಂಬಂಧ? ಮಾರೋ ಹೋಗಿದ್ರೆ 4 ಲಕ್ಷ ಕೊಡ್ತೀವಿ. ಏನು ಕೊಡೋಣ ಬೇಡವಾ? ಕೊಟ್ಬಿಡಿ ಸರ್. ಸರಿ ಸರ್ 1 ಸೆಕೆಂಡು ಫೋಟೋ ತೊಗೊಂಡ್ಬಿಡ್ತೀನಿ. ಬಿಟ್ಟೆ ಕೊಡಿ. ವಾವ್, ಅಡ್ಗೆ ಪರಿಮಳ ಸಕ್ಕದಾಗಿ ಬರ್ತಿದೆ ಮೀನಾ ಅವರೇ. ಬೆಳಿಗ್ಗೆಯಿಂದ ತುಂಬಾ ಸ್ಟ್ರೆಸ್ಫುಲ್ ಫೀಲ್ ಆಗ್ತಿತ್ತು. ಈ ಸ್ಮೆಲ್ಲು ನನ್ನ ಮೂಡ್ ಎಲ್ಲ ಚೇಂಜ್ ಮಾಡ್ಬಿಡ್ತು. ಹೌದು, ಅದ್ಗೆ ಏನು ಇವತ್ತು ಸ್ಪೆಷಲು? ಮೆನು ಲಿಸ್ಟು ನಿಮ್ಮ ಹೋಟ್ಲ್ ಮೆನುಗಿಂತ ತುಂಬ ದೊಡ್ಡದಾಗಿದೆ ಕಣ. ಹೌದಾ ಅದ್ಗೆ? ಹಾಗೆಲ್ಲ ಏನಿಲ್ಲ ರವಿ, ನಿಮ್ಮ ಅಣ್ಣ ತುಂಬಾ ಮೈಗೆ ನೋವು ಅಂತ ಹೇಳ್ತಾ ಇದ್ರು. ಅದಕ್ಕೆ ಮೊಳಕೆ ಹುಳ್ಳಿ ಸಾಂಬಾರು, ಹುಳ್ಳಿಕಾಯಿ ಪಲ್ಯ, ಆಮೇಲೆ ತಿಳಿ ಸಾಂಬಾರು, ಹಪ್ಳ ಸಣ್ಗೆ ಇಷ್ಟು ಮಾಡಿದ್ದೀನಿ ಅಷ್ಟೇ. ಇಷ್ಟೆಲ್ಲ ಮಾಡಿ ಅಷ್ಟೇ ಅಂತ ಹೇಳ್ತಿದಿರಲ್ಲ ಮೀನಾ ಅವರೇ. ಏ ಶಾಂತಿ, ಬಾರೆ ಊಟಕ್ಕೆ ಬಾರೆ. ರೋಹಿಣಿ ಈಗ ತಾನೇ ಬಂದಿದ್ದಾಳೆ, ಆಮೇಲೆ ಒಟ್ಟಿಗೆ ಬಂದು ತಿಂತೀವಿ. ಮೊಳಕೆ ಹುಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ನಮ್ಮಮ್ಮ ಹೇಳ್ತಿದ್ದನ್ನ ಕೇಳಿದ್ದೆ. ಹೌದಮ್ಮ, ಅವ್ರು ಹೇಳ್ತಾ ಇದ್ದಿದ್ದು ನಿಜ. ಅದನ್ನು ತಿಂದರೆ ನಮ್ಮ ಕೈಕಾಲು ಮೂಳೆ ಎಲ್ಲ ಗಟ್ಟಿಮುಟ್ಟಾಗುತ್ತೆ. ನಮ್ಮ ಅಮ್ಮನ ಬಿಟ್ಟರೆ ಇಂಥ ರುಚಿಕಟ್ಟಾದ ಬಸ್ಸಾರು ತಿಂದಿದ್ದು ಮೀನಿನ ಕೈನಲ್ಲೇ. ಯಾಕೆ ಮಾವ, ಅತ್ತೆಗೆ ಇದನ್ನ ಮಾಡಕ್ ಬರಲ್ವಾ? ಅವ್ರಿಗೆ ಬರುತ್ತೆ ಮೋಟಮ್ಮ, ಮಾಡ್ತಾರೆ. ಆದರೆ ನಾವ್ಯಾರು ಅದನ್ನು ತಿನ್ನೋಕ್ಕಾಗಲ್ಲ ಅಷ್ಟೇ. ಅವ್ನ ಹೆಂಡತಿ ಬರಕ್ ಮುಂಚೆ ಇನ್ಯಾರು ಅಡಿಗೆ ಮಾಡಿ ಹಾಕಿದ್ದನ್ನ ತಿಂತಿದ್ದ ಅಂತ ಕೇಳಮ್ಮ. ಅವನು ಏನೋ ನಿನ್ನ ರೇಗಿಸ್ಬೇಕು ಅಂತ ಸುಮ್ಮನೆ ತಮಾಷೆ ಮಾಡ್ತಾನೆ, ಬಿಟ್ಟಾಕೇನೆ. ಅಮ್ಮ, ಮನೋಜ, ಅಪ್ಪ, ರೋಹಿಣಿ ಬಂದಾಗಿದೆ, ಅವಳು ಕರ್ಕೊಂಡು ಊಟಕ್ಕೆ ಬರಪ್ಪ. ಸರಿಯಪ್ಪ. ಒಡವೆ ಅಡ ಇಟ್ಟ್ಯಾ? ನಿನಗೆ ಬೇಕಾದಷ್ಟು ದುಡ್ಡು ಸಿಕ್ತೇನೋ? ಅಮ್ಮ, ದುಡ್ಡು ಸಿಕ್ತು, ಆದ್ರೆ ಒಡವೆ. ಲೇ ಪೆಂಗ್ಯ, ಅಡಿಗೆ ಬಿಸಿ ಎಲ್ಲ ಆರೋಗುತ್ತೆ, ಬೇಗ ನೀನ್ ಹೆಂಡ್ತಿನ ಕರ್ಕೊಂಬರ ಊಟಕ್ಕೆ. ಹೌದೌದು, ನಿನ್ ಹೆಂಡತಿ ಅಮೃತ ಬೆರೆಸಿ ಅಡಿಗೆ ಮಾಡ್ತಾಳೆ ನೋಡು. ಬಿಸಿ ಆರೋದ್ರೆ ಅದ್ರ ಪವರ್ ಹೋಗ್ಬಿಡುತ್ತೆ ಅಲ್ವಾ? ಸರಿ ಹೋಗು, ಊಟ ಮಾಡೋಣ. ರೋಹಿಣಿನ ಕರ್ಕೊಂಬ. ರೋಹಿಣಿ, ಡೋರ್ ಲಾಕ್ ಮಾಡಿ. ಯಾಕೆ? ಡೋರ್ ಲಾಕ್ ಮಾಡಿ ಹಿಂದೆ. ನಾನು ಮೋಸ ಹೋದ ವಿಷಯ ಏನಾದರೂ ಗೊತ್ತಾಗೋಯ್ತಾ ಹಿಂಗೆ? ಅಯ್ಯೋ, ಯಾಕೋ ನನ್ನ ಮೇಲೆ ಗರಂ ಆಗಿದ್ದಾಳಲ್ಲ.